Students, so ನಿಮ್ಮ ರಿಕ್ವೆಸ್ಟ್ ಪ್ರಕಾರ ನಾವು ಚಾಪ್ಟರ್ 3 ಪ್ರೀವಿಯಸ್ ಇಯರ್ ಕ್ವಶನ್ ಡಿಕ್ಲೇಮರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಚಾಪ್ಟರ್ 3 ದಟ್ ಈಸ್ ಕರೆಂಟ್ ಎಲೆಕ್ಟ್ರಿಸಿಟಿ ಬರೋದು 14 ಮಾರ್ಕ್ಸ್ಗೆ. ಸೊ ಚಾಪ್ಟರ್ 3ದು ಓಕೆ ಡಿಲೀಟೆಡ್ ಪೋರ್ಷನ್ ನೋಡೋಣ. ಸೊ ಡಿಲೀಟೆಡ್ ಪೋರ್ಷನಲ್ಲಿ ನಿಮ್ಗೆ ಇರೋದು ಏನಂದರೆ ಕಲರ್ ಕೋಡಿಂಗ್ ಆಫ್ ರೆಸಿಸ್ಟರ್ ಮತ್ತು ರೆಸಿಸ್ಟರ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಅದರದ್ದು ಕಾಂಬಿನೇಷನ್ ರೈಟ್. ಡಿಲೀಟೆಡ್ ಪೋರ್ಷನಲ್ಲಿ ನಿಮ್ಗೆ ಇರೋದು ಕಲರ್ ಕೋಡಿಂಗ್ ಆಫ್ ರೆಸಿಸ್ಟರ್ ಮತ್ತು ಸೀರೀಸ್ ಪ್ಯಾರಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ ಅದು ಪೋರ್ಷನ್ ಬಿಟ್ಟು ಎಲ್ಲ ಪೋರ್ಷನ್ ಮಿಕ್ಕಿದೆಲ್ಲ ಇದೆ ರೈಟ್. ಸೊ ಒಂದು 1 ಮಾರ್ಕ್ ಕ್ವಶನ್, ಒಂದು 2 ಮಾರ್ಕ್ ಕ್ವಶನ್ ಮತ್ತು 3 ಮಾರ್ಕ್ಸ್ದು 2 ಕ್ವಶನ್ ಮತ್ತು 5 ಮಾರ್ಕ್ಸ್ದು ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬರುತ್ತೆ ರೈಟ್. ಓಕೆ, ಸೊ 1 ಮಾರ್ಕ್ 1 ಕ್ವಶನ್, 2 ಮಾರ್ಕ್ 1 ಕ್ವಶನ್, 3 ಮಾರ್ಕ್ 1 ಕ್ವಶನ್, 3 ಮಾರ್ಕ್ 2 ಕ್ವಶನ್ ಮತ್ತು ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಫಾರ್ 5 ಮಾರ್ಕ್ಸ್ ಬರುತ್ತೆ. ಸೊ ಈಗ ನಾವು 1 ಮಾರ್ಕ್ ಡಿಸ್ಕಸ್ ಮಾಡೋಣ. ಸೊ 1 ಮಾರ್ಕಲ್ಲಿ ಫಸ್ಟ್ ಕ್ವಶನ್ ಇರೋದು ಡಿಫೈನ್ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್. ಸೊ ಡಿಫೈನ್ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ ಅಂದರೆ ನೀವು ಮೊಬಿಲಿಟಿ ಡಿಫೈನ್ ಮಾಡಬೇಕು. ದಟ್ ಈಸ್ VD/E, ದಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ ಬೈ ಎಲೆಕ್ಟ್ರಿಕ್ ಫೀಲ್ಡ್. ಅದರದ್ದು ನೀವು ಡೆಫಿನೇಷನ್ ಬರೀಬೇಕು ರೈಟ್. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ 1 ಮಾರ್ಕ್ ಈಸ್ ಡಿಫೈನ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್. ಸೊ ಡ್ರಿಫ್ಟ್ ವೆಲಾಸಿಟಿ ಅದು ಬರೋ ಟೈಮ್ಗೆ ಎಕ್ಸಾಮ್ನರ್ ಚೆಕ್ ಮಾಡೋದು ಆವ್ರೇಜ್ ವೆಲಾಸಿಟಿ ಬರೀತಿರ ಇಲ್ಲ. ಡೆಫಿನೇಷನ್ ಸ್ಟಾರ್ಟಿಂಗೇ ಬರೋದು ದ ಆವ್ರೇಜ್ ವೆಲಾಸಿಟಿ ಅಂತ. ಅದು ನಿಮ್ಮದು ಡ್ರಿಫ್ಟ್ ವೆಲಾಸಿಟಿ ಡೆಫಿನೇಷನ್. ಆವ್ರೇಜ್ ವೆಲಾಸಿಟಿ ಅದು ಆವ್ರೇಜ್ ವರ್ಡ್ ಅದನ್ನು ಇಲ್ಲ ಅಂತ ಚೆಕ್ ಮಾಡ್ತಾರೆ ರೈಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ರೈಟ್ ದ ಕಂಡೀಷನ್ ಫಾರ್ ದ ಬ್ಯಾಲೆನ್ಸ್ಡ್ ವೀಟ್ಸ್ಟೋನ್ ಬ್ರಿಡ್ಜ್. ಅಂದರೆ ವೀಟ್ಸ್ಟೋನ್ ಬ್ರಿಡ್ಜ್ ಬ್ಯಾಲೆನ್ಸ್ ಆಗೋಕ್ಕೆ ಕಂಡೀಷನ್ ಏನು ರೈಟ್, ಅದನ್ನು ನೀವು ಬರೀಬೇಕು. ದಟ್ ಈಸ್ ಥರ್ಡ್ ಇಂಪಾರ್ಟೆಂಟ್ ಕ್ವಶನ್. ಫೋರ್ತ್ ಇಂಪಾರ್ಟೆಂಟ್ ಕ್ವಶನ್ ಏನಂದರೆ ಸ್ಟೇಟ್ ಕಿರ್ಚಾಫ್ ಜಂಕ್ಷನ್ ರೂಲ್. ಸೊ ಕಿರ್ಚಾಫ್ 2 ರೂಲ್ ಇದ್ದಾವೆ. ಒಂದು ಕಿರ್ಚಾಫ್ ಜಂಕ್ಷನ್ ರೂಲ್ ಮತ್ತು ಇನ್ನೊಂದು ಕಿರ್ಚಾಫ್ ಲೂಪ್ ರೂಲ್. ಸೊ ಎರಡು ನಿಮ್ಗೆ ಗೊತ್ತಿರಬೇಕು. ಕಿರ್ಚಾಫ್ ಜಂಕ್ಷನ್ ರೂಲ್ ಕೇಳ್ತಾರೆ, ಇಲ್ಲಾಂದರೆ ಕಿರ್ಚಾಫ್ ಲೂಪ್ ರೂಲ್ ಕೇಳ್ತಾರೆ ರೈಟ್. ಎರಡು ಕೂಡ ನಿಮ್ಗೆ ನೆನಪಿರಬೇಕು, ಯಾಕಂದರೆ ಸ್ಟೇಟ್ ಕಿರ್ಚಾಫ್ ರೂಲ್ಸ್ ಅಂತಾರೆ. ಸೊ 2 ಮಾರ್ಕ್ಸಿಗೆ ಕೂಡ ಕೇಳ್ತಾರೆ, ಅದನ್ನ 2 ಮಾರ್ಕ್ಸಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 1 ಮಾರ್ಕಿಂಗ್ ಏನಂದರೆ ಇಂಪಾರ್ಟೆಂಟ್ ಕ್ವಶನ್ ಇಸ್ ಸ್ಟೇಟ್ ಕಿರ್ಚಾಫ್ ಜಂಕ್ಷನ್ ರೂಲ್ ರೈಟ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ ಸ್ಟೇಟ್ ಓಮ್ಸ್ ಲಾ ನೀವು ಬರೀಬೇಕು. ಓಮ್ಸ್ ಲಾ ಬರೀ ಟೈಮಿಗೆ ನೀವು ಎಲ್ಲ ಬರೀತೀರಾ. V is directly proportional to I and the potential difference ಎಲ್ಲ ಕತೆ ಎಲ್ಲ ಬರೀತೀರಾ. ಲಾಸ್ಟಿಗೆ ಏನು ಚೆಕ್ ಮಾಡ್ತಾರೆ ಅವರು ಅಂದರೆ ಎಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಬರೆದಿದ್ದಾರಲ್ಲ, ಮತ್ತು ಎಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಆ್ಯಂಡ್ ಅದರ್ ಫಿಸಿಕಲ್ ಪ್ಯಾರಾಮೀಟರ್ಸ್ ಆರ್ ಕೆಪ್ಟ್ ಕಾನ್ಸ್ಟೆಂಟ್. ಅದು ಬರ್ದಿರಾ ಇಲ್ಲ ಅಂತ ಚೆಕ್ ಮಾಡ್ತಾರೆ ರೈಟ್. ಒಂದು ಎಲ್ಲ ಬರೀತೀರ ನೀವು ಓಮ್ಸ್ ಲಾ ಎಲ್ಲ, ಎಟ್ ಲಾಸ್ಟಿಗೆ ಏನು ಮರೆತು ಹೋಗ್ತೀರಾ ಎಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಆ್ಯಂಡ್ ಅದರ್ ಫಿಸಿಕಲ್ ಪ್ಯಾರಾಮೀಟರ್ಸ್ ಕೀಪಿಂಗ್ ಕಾನ್ಸ್ಟೆಂಟ್. ಅದು ಬರೋಂಗಿಲ್ಲ. ಸೊ ಅದು ಬರೀಲಿ ಮಾರ್ಕ್ಸ್ 0 ಆಗಿಬಿಡುತ್ತೆ ರೈಟ್. ಅದು ಬರೀಲೇ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ಡಿಫೈನ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್. ಅಂದರೆ ನಿಮ್ಮ ರೋ ಡಿಫೈನ್ ಮಾಡಬೇಕು. ಸೊ R is equal to rho L/A ರೈಟ್. ಅದನ್ನು ನೀವು ರೋನ ಡಿಫೈನ್ ಮಾಡಬೇಕು ರೈಟ್. ಸೊ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ ಏನಿದಾವೆ 1 ಮಾರ್ಕಿಗೆ ಅಂದರೆ 1 ಮಾರ್ಕಿಗೆ ಇರೋದು ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ತೋರಿಸ್ತಾ ಇದ್ದೀನಿ. ಇದು ನಿಮ್ಮ ಓಕೆ ಕ್ವಶನ್ ಏನಿದೆ ಅಂತ ಹೇಳ್ತೀನಿ. ಎ ವೈರ್ ಆಫ್ ರೆಸಿಸ್ಟಿವಿಟಿ ರೋ ಈ ಸ್ಟ್ರೆಚ್ಡ್ 3 times ಆಫ್ ಇಟ್ಸ್ ಲೆಂತ್. ಎ ವೈರ್ ಆಫ್ ರೆಸಿಸ್ಟಿವಿಟಿ ರೋ ಈ ಸ್ಟ್ರೆಚ್ಡ್ 3 times ಆಫ್ ಇಟ್ಸ್ ಲೆಂತ್. ವಾಟ್ ಈಸ್ ದ ನ್ಯೂ ರೆಸಿಸ್ಟಿವಿಟಿ ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಿರಬೇಕು ಏನಂದರೆ ಇಲ್ಲಿ ರೆಸಿಸ್ಟಿವಿಟಿ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಲೆಂತ್ ಆ್ಯಂಡ್ ಏರಿಯಾ. ಇಟ್ ಓನ್ಲಿ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಮಟೀರಿಯಲ್. ಅಂದರೆ ಒಂದು ಮಟೀರಿಯಲ್ಗೆ ಒಂದು ರೆಸಿಸ್ಟಿವಿಟಿ ಇರುತ್ತೆ, ಇನ್ನೊಂದು ಮಟೀರಿಯಲ್ಗೆ ಇನ್ನೊಂದು ರೆಸಿಸ್ಟಿವಿಟಿ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಟೈಪ್ ಆಫ್ ಮಟೀರಿಯಲ್. ಅಂದರೆ ಮಟೀರಿಯಲ್ ಟು ಮಟೀರಿಯಲ್ ರೆಸಿಸ್ಟಿವಿಟಿ ವೇರಿ ಆಗುತ್ತೆ. ಲೆಂತ್, ಏರಿಯಾ, ಬ್ರೆಡ್ತ್ ಅದ್ರ ಮ್ಯಾಗ ವೇರಿ ಆಗಂಗಿಲ್ಲ ರೈಟ್. ಸೊ ಈಗ ಲೆಂತ್ ಇನ್ಕ್ರೀಸ್ ಮಾಡಿದ್ರು ಕೂಡ ನಿಮ್ಮದು ರೆಸಿಸ್ಟಿವಿಟಿ ಚೇಂಜ್ ಆಗಂಗಿಲ್ಲ ರೈಟ್. ಲೆಂತ್, ಏರಿಯಾ ಏನೇ ಚೇಂಜ್ ಮಾಡಲಿ ನಿಮ್ಮ ರೆಸಿಸ್ಟಿವಿಟಿ ಚೇಂಜ್ ಆಗಲ್ಲ. ಓನ್ಲಿ ಇಫ್ ಯು ಚೇಂಜ್ ದ ಟೈಪ್ ಆಫ್ ಮಟೀರಿಯಲ್ ಅವಾಗಷ್ಟೇ ನಿಮ್ಮ ರೆಸಿಸ್ಟಿವಿಟಿ ಚೇಂಜ್ ಆಗುತ್ತೆ ರೈಟ್. ಸೊ ನಿಮ್ಗೆ ಆನ್ಸರ್ ಏನು ಬರೀಬೇಕಿದ್ರದ್ದು ರೆಸಿಸ್ಟಿವಿಟಿ ಡಸ್ ನಾಟ್ ಚೇಂಜ್ ಆರ್ ರೆಸಿಸ್ಟಿವಿಟಿ ರಿಮೇನ್ಸ್ ಅನ್ಚೇಂಜ್ ಅಂತ ಬರೀಬೇಕು ರೈಟ್. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ರೈಟ್ ದ ಅಪ್ಲಿಕೇಶನ್ ಆಫ್ ಪೊಟೆನ್ಶಿಯೋಮೀಟರ್. ಸೊ ಅದು ನೀವು ಬರೀಬೇಕು ಅಪ್ಲಿಕೇಶನ್ ಆಫ್ ಪೊಟೆನ್ಶಿಯೋಮೀಟರ್. ಸೊ ಇದು ಆಯ್ತು ನಿಮ್ಮದು 1 ಮಾರ್ಕ್ ಕ್ವಶನ್. ಸೊ ಕಮಿಂಗ್ ಟು ದ 2 ಮಾರ್ಕ್ಸ್. 2 ಮಾರ್ಕ್ಸಿಗೆ 2 ಕೇಳ್ತಾರೆ. 2 ಮಾರ್ಕ್ಸಿಗೆ 1 ಕೇಳ್ತಾರೆ, 3 ಮಾರ್ಕ್ಸ್ 2 ಕೇಳ್ತಾರೆ ರೈಟ್. ಸೊ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಏನಿದೆ ಅಂದರೆ ಡ್ರಾ ದ ವೀಟ್ಸ್ಟೋನ್ ಬ್ರಿಡ್ಜ್ ಸರ್ಕ್ಯೂಟ್ ಆ್ಯಂಡ್ ರೈಟ್ ದ ಕಂಡೀಷನ್ ಫಾರ್ ಇಟ್ಸ್ ಬ್ಯಾಲೆನ್ಸ್. ಸೊ ವೀಟ್ಸ್ಟೋನ್ ಬ್ರಿಡ್ಜ್ ಬರೆದು
ಅದನ್ನು ಕಂಡೀಷನ್ ಬ್ಯಾಲೆನ್ಸಿಂಗ್ ಕಂಡೀಷನ್ ಏನಂತ ಬರೀಬೇಕು ರೈಟ್. ಸೊ ನೆಕ್ಸ್ಟ್ ಏನಿದೆ ಇಂಪಾರ್ಟೆಂಟ್, ಗಿವ್ ದ 2 ಲಿಮಿಟೇಷನ್ ಆಫ್ ಓಮ್ಸ್ ಲಾ. ಗಿವ್ ದ 2 ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಸೊ ನಿಮ್ಗೆ ಬೇಸಿಕಲಿ ಏನಂದರೆ ಲಿಮಿಟೇಷನ್ಸ್ 3 ನೆನಪಿರ್ಬೇಕು ನಿಮಗೆ ರೈಟ್. ಲಿಮಿಟೇಷನ್ 3 ನೆನಪಿರ್ಬೇಕು. ಏನಕ್ಕಂದರೆ ಗಿವ್ 2 ಲಿಮಿಟೇಷನ್ ಆಫ್ ಓಮ್ಸ್ ಲಾ ಅಂತ 2 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಒನ್ ಟೈಮಲ್ಲಿ ಏನು ಕೇಳಿದ್ದಾರೆ, ಗಿವ್ ದ 3 ಲಿಮಿಟೇಷನ್ ಆಫ್ ಓಮ್ಸ್ ಲಾ ಅಂತ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಅವಾಗ ನಿಮ್ಗೆ ಪ್ರಾಬ್ಲಮ್ ಆಗ್ಬೋದು ರೈಟ್. ಸೊ ಅದಕ್ಕೆ 3 ನೆನಪಿಡಿ. 2 ಮಾರ್ಕ್ಸಿಗೆ ಕೇಳಿದ್ರೆ ಎರಡು ಲಿಮಿಟೇಷನ್ಸ್ ಬರೀ, 3 ಮಾರ್ಕ್ಸಿಗೆ ಕೇಳಿದ್ರೆ 3 ಲಿಮಿಟೇಷನ್ಸ್ ಬರೀಬೇಕು ರೈಟ್ ಆಫ್ ದ ಓಮ್ಸ್ ಲಾ. ನೆಕ್ಸ್ಟ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ ರೈಟ್. ಸೊ ಅದನ್ನು ನೀವು ಸ್ಟೇಟ್ ಮಾಡಬೇಕು ಮತ್ತು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇಲ್ಲಿ ಇಂಪಾರ್ಟೆಂಟ್ ಇದೆ ಎಲ್ಲ ಬರೆದು ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ಕೀಪಿಂಗ್ ಅದರ್ ಫಿಸಿಕಲ್ ಪ್ಯಾರಾಮೀಟರ್ಸ್ ಕಾನ್ಸ್ಟೆಂಟ್, ಅದು ಬರೀಲೇಬೇಕು ರೈಟ್. ನೆಕ್ಸ್ಟ್ ಡಿಫೈನ್ ಮೊಬಿಲಿಟಿ ಆ್ಯಂಡ್ ಮೆನ್ಷನ್ ಇಟ್ SI ಯೂನಿಟ್. ಮೊಬಿಲಿಟಿ ನಿಮ್ಗೆ ಗೊತ್ತಿದೆ VD/E, ದಟ್ ಈಸ್ ಮೊಬಿಲಿಟಿ μ is equal to VD ಡ್ರಿಫ್ಟ್ ವೆಲಾಸಿಟಿ ಬೈ E ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅದರದ್ದು SI ಯೂನಿಟ್ ಕೂಡ ನೀವು ಬರೀಬೇಕು. ನೆಕ್ಸ್ಟ್ ವಾಟ್ ಈಸ್ ಆನ್ ಓಮಿಕ್ ಡಿವೈಸ್, ಗಿವ್ 1 ಎಕ್ಸಾಂಪಲ್. ಅದು ನಿಮ್ಮದು ನೆಕ್ಸ್ಟ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ಆನ್ ಓಮಿಕ್ ಡಿವೈಸ್ ಆ್ಯಂಡ್ ಗಿವ್ 1 ಎಕ್ಸಾಂಪಲ್. ಓಕೆ, ವಿಚ್ ಒಬೇಸ್ ದ ಡಿವೈಸ್ ವಿಚ್ ಒಬೇಸ್ ದ ಓಮ್ಸ್ ಲಾ ರೈಟ್. ಸೊ ಅದು ನಿಮ್ಗೆ ಓಮಿಕ್ ಡಿವೈಸ್ ಆಗುತ್ತೆ. ಗಿವ್ 1 ಎಕ್ಸಾಂಪಲ್, ಅದ್ರದ್ದು ನೀವು ಎಕ್ಸಾಂಪಲ್ ಬರೀಬೇಕು ರೈಟ್. ನೆಕ್ಸ್ಟ್ ಸ್ಟೇಟ್ ಕಿರ್ಚಾಫ್ ಲಾಸ್ ಆಫ್ ಎಲೆಕ್ಟ್ರಿಕಲ್ ನೆಟ್ವರ್ಕ್. ಅಂದರೆ ಕಿರ್ಚಾಫ್ ಲಾ ಎರಡೂ ಬರೀಬೇಕು ನೀವು. ಅದಕ್ಕೆ ಅಂತೀನಿ ನಾನು, ಎರಡೂ ನೆನಪಿರ್ಬೇಕು ನಿಮಗೆ ಕಿರ್ಚಾಫ್ ಲಾ ರೈಟ್. ಸೊ ಕಿರ್ಚಾಫ್ ಲಾ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಎರಡು ಲಾ ಬರೀಬೇಕು, ಕಿರ್ಚಾಫ್ ಜಂಕ್ಷನ್ ರೂಲ್ ಮತ್ತು ಕಿರ್ಚಾಫ್ ಲೂಪ್ ರೂಲ್ ರೈಟ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ಕರೆಂಟ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ಟರ್ಮ್ಸ್. ಸೊ ಡ್ರಿಫ್ಟ್ ವೆಲಾಸಿಟಿ ನೀವು ಇನ್ ಟರ್ಮ್ಸ್ ಆಫ್ ಏನು ಕೇಳಿದ್ದಾರೆ, ಕರೆಂಟ್. ಸೊ I is equal to V ನಾ ನಿಮ್ಗೆ ಗೊತ್ತಿರಬೇಕು. ಅಂದರೆ VDENA, ದಟ್ ಇಸ್ ಡ್ರಿಫ್ಟ್ ವೆಲಾಸಿಟಿ ENA ರೈಟ್. ಸೊ ID is equal to V ನಾ, ಅದು ಶಾರ್ಟ್ ಫಾರ್ಮಲ್ಲಿ ನಾವು ನೆನಪಿಡೋಕ್ಕೆ ಅದು ಟರ್ಮ್ ಕಂಡಿಡ್ದೆ I is equal to V ನಾ ಅಂತ. ಸೊ VD is equal to I divided by ENA ರೈಟ್. ಸೊ ಅದನ್ನು ನೀವು ಬರೀಬೇಕು. ಸೊ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇಷ್ಟಿದಾವೆ ರೈಟ್. ಸೊ ಕಮಿಂಗ್ ಟು 3 ಮಾರ್ಕ್ಸ್. 3 ಮಾರ್ಕ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದಾವೆ ಅಂದರೆ, ಫಸ್ಟ್ derive the expression for drift velocity of free electron in a conductor. Derive the drift velocity of free electron in a conductor. ಅದನ್ನು ನೀವು ಡಿರೈವ್ ಮಾಡಬೇಕು ರೈಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ, J is equal to sigma E. J is equal to sigma E, that is current density. J ಇರೋದು ನಿಮ್ಮ ಕರೆಂಟ್ ಡೆನ್ಸಿಟಿ, ಸಿಗ್ಮಾ ನಿಮ್ಮ ಕಂಡಕ್ಟಿವಿಟಿ ಇರೋದು. ಇಟ್ ಈಸ್ ಲೈಕ್ ಅದಕ್ಕೇನಿದೆ ಇನ್ನೊಂದೇನು ಕ್ವಶನ್ ಕೇಳಿದ್ರೆ, ಡಿರೈವ್ ಓಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್. ಅದು ನಿಮ್ಮದು J is equal to sigma E ರೈಟ್. ವಿತ್ ಟರ್ಮ್ಸ್ ಎಲ್ಲ ಡಿಫೈನ್ ಮಾಡಬೇಕು. ನೆಕ್ಸ್ಟ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಏನಿದಾವೆ ಅಂದರೆ, ಅದು ಹೇಳಿದಂಗೆ 3 ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. 3 ಮಾರ್ಕ್ಸಿಗೆ ಕೇಳಿದ್ರೆ 3 ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಅಂತ ಕೇಳ್ತಾರೆ ರೈಟ್. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ಅಂದರೆ, ಸ್ಟೇಟ್ ಕಿರ್ಚಾಫ್ ಲಾಸ್, ಅದು 2 ಮಾರ್ಕ್ಸಿಗೆ ಆಗೋಯ್ತು. ಸೊ ಅದರದ್ದೇ ಕಂಟಿನ್ಯೂ ಮಾಡ್ತಾರೆ. ಓಕೆ, ನೇಮ್ ದ ಕಿರ್ಚಾಫ್ ಲಾ which is the consequence of conservation of energy, ರೈಟ್. ಸೊ ಅದ್ರದ್ದು ಏನು ಮಾಡ್ಬೇಕು ನೀವು, ನಿಮಗೆ ಗೊತ್ತಿದೆ ಕಿರ್ಚಾಫ್ ಜಂಕ್ಷನ್ ರೂಲ್ ಇರೋದು ಕನ್ಸರ್ವೇಷನ್ ಆಫ್ ಚಾರ್ಜ್. ಅಂದರೆ ನಿಮ್ಮ ಕಿರ್ಚಾಫ್ ಫಸ್ಟ್ ರೂಲ್ ಏನಿರೋದು ರೈಟ್, ಅದು ನಿಮ್ಗೆ ಕನ್ಸರ್ವೇಷನ್ ಆಫ್ ಚಾರ್ಜ್. ಕಿರ್ಚಾಫ್ ಸೆಕೆಂಡ್ ಲಾ, ದಟ್ ಈಸ್ ಕಿರ್ಚಾಫ್ ಲೂಪ್ ರೂಲ್ ಏನಿದೆ, ಕನ್ಸರ್ವೇಷನ್ ಆಫ್ ಎನರ್ಜಿ. ಅದು ನೆನಪಿರ್ಬೇಕು ನಿಮಗೆ. ಸೊ ಕಿರ್ಚಾಫ್ ಆನ್ಸರ್ ಏನು ಬರುತ್ತೆ, ಕನ್ಸರ್ವೇಷನ್ ಆಫ್ ಎನರ್ಜಿ ಕೇಳಿದ್ರೆ ಕಿರ್ಚಾಫ್ ಲೂಪ್ ರೂಲ್ ಅಂತ ಆನ್ಸರ್ ಬರೀಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ರೆಸಿಸ್ಟಿವಿಟಿ ಗ್ರಾಫ್ ಫಾರ್ ಮೆಟಲ್ಸ್, ಕಾಪರ್, ನೈಕ್ರೋಮ್ ಆ್ಯಂಡ್ ಸೆಮಿಕಂಡಕ್ಟರ್. 3 ಮಾರ್ಕ್ಸಿಗೆ ಕೇಳಿದ್ರೆ 3 ಕೇಳ್ತಾರೆ. ಕಾಪರ್ದು ರೆಸಿಸ್ಟಿವಿಟಿ ಗ್ರಾಫ್ ಹಾಕಬೇಕು, ನೈಕ್ರೋಮ್ ರೆಸಿಸ್ಟಿವಿಟಿ ಗ್ರಾಫ್ ಮತ್ತು ಸೆಮಿಕಂಡಕ್ಟರ್ ರೆಸಿಸ್ಟಿವಿಟಿ ಗ್ರಾಫ್ 3 ಗೊತ್ತಿರಬೇಕು. 2 ಮಾರ್ಕ್ಸಿಗೆ ಕೇಳಿದ್ರೆ ಔಟ್ ಆಫ್ 3 ಯಾವ್ದಾರೆ 2 ಕೇಳ್ತಾರೆ. ರೆಸಿಸ್ಟಿವಿಟಿ ಗ್ರಾಫ್ ಕೇಳ್ತಾರೆ. ಬೇಸಿಕಲಿ ಕಾಪರ್ ಮತ್ತು ನೈಕ್ರೋಮ್ ಕೇಳ್ತಾರೆ ರೈಟ್. ಸೊ ಅದು ಆಯ್ತು ನಿಮ್ಮದು ವಿತ್ ರೆಸ್ಪೆಕ್ಟ್ ಟು 3 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಕಮಿಂಗ್ ಟು ಇನ್ನೂ ಎಕ್ಸ್ಟ್ರಾ 3 ಮಾರ್ಕ್ಸ್ ಬೇಕಂದರೆ ಏನು ಕೇಳ್ಬೋದು ಅಂದರೆ, ನಿಮ್ಮದು ಈಕ್ವಾಲೆಂಟ್ ಇ ಎಮ್ ಎಫ್ ನಿಮ್ಮದು 2 ಕಂಡೀಷನ್ ಇದಾವೆ, E1 E2 ರೈಟ್. ಇಫ್ E1 and E2 are 2 EMF with internal resistance I1 and R1 and R2, ಓಕೆ, ಕನೆಕ್ಟೆಡ್ ಇನ್ ಸೀರೀಸ್. ಈಕ್ವಾಲೆಂಟ್ ಇ ಎಮ್ ಎಫ್ ಸೀರೀಸ್ ಕನೆಕ್ಷನ್ ಇದೆ ಮತ್ತು ಪ್ಯಾರಲ್ ಕನೆಕ್ಷನ್ ಕೂಡ ಇದೆ. ಸೊ ನಿಮ್ಗೆ 2 ಗೊತ್ತಿರ್ಬೇಕು. ಸೀರೀಸ್ ಕನೆಕ್ಷನಲ್ಲಿ ಕನೆಕ್ಟ್ ಮಾಡಿದ್ರೆ ಏನು ಈಕ್ವಾಲೆಂಟ್ ಇ ಎಮ್ ಎಫ್ ಮತ್ತು ಈಕ್ವಾಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತಂತ, ಮತ್ತು ಪ್ಯಾರಲ್ ಕನೆಕ್ಟ್ ಮಾಡಿದ್ರೆ ಏನು ಈಕ್ವಾಲೆಂಟ್ ರೆಸಿಸ್ಟೆನ್ಸ್ ಬರುತ್ತೆ ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ ಈಕ್ವಾಲೆಂಟ್ ಏನು ಬರುತ್ತೆ ಅಂತ ಗೊತ್ತಿರಬೇಕು ರೈಟ್. ಸೊ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಈಸ್ ಡಿರೈವ್ ಎ ರಿಲೇಷನ್ ಫಾರ್
ಕಂಡಕ್ಟಿವಿಟಿ ಆ್ಯಂಡ್ ರಿಲ್ಯಾಕ್ಸೇಷನ್ ಟೈಮ್. ಡಿರೈವ್ ರಿಲೇಷನ್ ಫಾರ್ ಕಂಡಕ್ಟಿವಿಟಿ ಆ್ಯಂಡ್ ರಿಲ್ಯಾಕ್ಸೇಷನ್ ಟೈಮ್ ಅಂದರೆ ಸಿಗ್ಮಾ ಈಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಟೌ ಬೈ ಎಮ್. ಅದನ್ನು ಡೆರಿವೇಷನ್ ಕೇಳ್ತಾರೆ, 3 ಮಾರ್ಕ್ಸಿಗೆ ಕೇಳ್ತಾರೆ, ರೈಟ್. ಸೊ ಅದು ಆಯಿತು. ಇದಂದರೆ ವೀಟ್ಸ್ಟೋನ್ ಬ್ರಿಡ್ಜ್ ಡೆರಿವೇಷನ್ ಕೇಳ್ತಾರೆ, ಡಿರೈವ್ ಮಾಡಂತೆ. ವೀಟ್ಸ್ಟೋನ್ ಬ್ರಿಡ್ಜ್ ಬ್ಯಾಲೆನ್ಸಿಂಗ್ ಕಂಡೀಷನ್ ಅದನ್ನು ನೀವು ಡಿರೈವ್ ಮಾಡೋಕ್ಕೆ ಕೇಳ್ತಾರೆ, ರೈಟ್. ಸೊ ಇದು ಆಯಿತು ನಿಮ್ಮದು ವಿತ್ ರೆಸ್ಪೆಕ್ಟ್ ಟು 3 ಮಾರ್ಕ್ಸ್ ಕ್ವಶನ್ಸ್. ಸೊ 5 ಮಾರ್ಕ್ಸ್ಗೆ ಏನು ಕೇಳ್ತಾರೆ? 5 ಮಾರ್ಕ್ಸ್ ನಿಮ್ಗೆ ಕೇಳಬೇಕಾಗಿರೋದು ನ್ಯೂಮರಿಕಲ್ಸೇ. 3rd ಚಾಪ್ಟರಲ್ಲಿ ನಿಮ್ಗೆ ಕೇಳಬೇಕಾಗಿರೋದು ನ್ಯೂಮರಿಕಲ್ಸ್ 5 ಮಾರ್ಕ್ಸ್ಗೆ. ಸೊ ಓಕೆ, ಇಲ್ಲಿ ತೋರಿಸಿದ್ದೀನಿ. ಸೊ ಫಸ್ಟ್ ಏನಿದೆ 5 ಮಾರ್ಕ್ಸ್ ನ್ಯೂಮರಿಕಲ್ ಇಂಪಾರ್ಟೆಂಟ್ ಏನಿದೆ, ಎ ವೈರ್ ಆಫ್ ಲೆಂತ್ 0.2 ಮೀಟರ್ ಆ ಥರ ಕೊಟ್ಟು ಏನೇ ಅಂದರೆ ಲೆಂತ್ ಕೊಡ್ತಾರೆ, ಡಯಾಮೀಟರ್ ಕೊಡ್ತಾರೆ, ರೆಸಿಸ್ಟಿವಿಟಿ ಕೊಡ್ತಾರೆ, ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಎ ಬ್ಯಾಟ್ರಿ ಆಫ್ 3 ವೋಲ್ಟ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ 1 ಓಮ್. ನಿಮ್ಗೆ ಏನು ಕಂಡುಹಿಡಬೇಕು? ರೆಸಿಸ್ಟೆನ್ಸ್ ಮತ್ತು ಕರೆಂಟಿಂದ ಸರ್ಕ್ಯೂಟ್, ರೆಸಿಸ್ಟೆನ್ಸ್ ಆ್ಯಂಡ್ ಕರೆಂಟಿಂದ ಸರ್ಕ್ಯೂಟ್. ಸೊ ನಿಮ್ಗೆ ಬೇಸಿಕಲಿ ಏನು ಮಾಡಬೇಕು? ರೆಸಿಸ್ಟಿವಿಟಿ ನಿಮ್ಗೆ ಗೊತ್ತಿದೆ, ಫಾರ್ಮುಲಾ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಅದರಿಂದ ನೀವು ರೆಸಿಸ್ಟಿವಿಟಿ ಕಂಡುಹಿಡ್ತಾರೆ. ಅದರಲ್ಲಿ ಎ ಕೊಟ್ಟಿಲ್ಲ, ನಿಮ್ಗೆ ಏನು ಕೊಟ್ಟಿದ್ದಾರೆ? ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಯೂಸ್ ಮಾಡಬೇಕು ಪೈ ಆರ್ ಸ್ಕ್ವೇರ್. ಡಯಾಮೀಟರ್ ಮತ್ತು ರೇಡಿಯಸ್ ಕನ್ವರ್ಟ್ ಮಾಡಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನು ಮಾಡಬೇಕು? ಪೈ ಆರ್ ಸ್ಕ್ವೇರ್ ಅಂತ ಸಾಲ್ವ್ ಮಾಡಬೇಕು. ಅದು ನಿಮ್ದು ರೆಸಿಸ್ಟಿವಿಟಿ ಬರುತ್ತೆ. ಮತ್ತು ಇಲ್ಲಿ ಏನು ಕೊಟ್ಟಿದ್ದಾರೆ? ಇ ಎಮ್ ಎಫ್ ಕೊಟ್ಟಿದ್ದಾರೆ, ವೋಲ್ಟೇಜ್ ಕೊಟ್ಟಿಲ್ಲ, ಟರ್ಮಿನಲ್ ವೋಲ್ಟೇಜ್ ಕೊಟ್ಟಿಲ್ಲ, ಇ ಎಮ್ ಎಫ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಿಮಗೆ ಇ ಈಸ್ ಈಕ್ವಲ್ ಟು ವಿ ಮೈನಸ್ ಐ ಆರ್. ಅದನ್ನು ಯೂಸ್ ಮಾಡಿಕೊಂಡು ವೋಲ್ಟೇಜ್ ಕಂಡುಹಿಡಬೇಕು. ಅದನ್ನು ಯೂಸ್ ಮಾಡಿಕೊಂಡು ಟರ್ಮಿನಲ್ ವೋಲ್ಟೇಜ್ ಕಂಡುಹಿಡ್ದು ಕರೆಂಟ್ ಕಂಡುಹಿಡಬೇಕು. ಓಕೆ, ನಿಮ್ಗೆ ನ್ಯೂಮರಿಕಲ್ಸ್ ಏನಾರ ಟಫ್ ಆಗ್ತಾ ಇದ್ರೆ ಫಿಸಿಕ್ಸಲ್ಲಿ, ನ್ಯೂಮರಿಕಲ್ಸ್ ಇಡೀ ಫಿಸಿಕ್ಸಲ್ಲಿ ನೀವು ನ್ಯೂಮರಿಕಲ್ಸ್ ಫ್ರಮ್ ಫಸ್ಟ್ ಚಾಪ್ಟರ್ ಟು ಲಾಸ್ಟ್ ಚಾಪ್ಟರ್ ನೀವು ಬೇಕಾದರೆ ನಾವು ಗಿವೆನ್ ನಂಬರ್ನ ನೀವು ಓಕೆ ಟೆಕ್ಸ್ಟ್ ಮಾಡ್ಬೋದು, ಇಲ್ಲಾಂದರೆ ಚಾಟ್ ಮಾಡಿ ಓಕೆ ರೀಸನೇಬಲ್ ಪ್ರೈಸಲ್ಲಿ ನೀವು ವೀಡಿಯೋಸ್ನ ಕಲೆಕ್ಟ್ ಮಾಡ್ಬೋದು. ಇಡೀ ಎಲ್ಲ ಚಾಪ್ಟರ್ದು ರೀಸನೇಬಲ್ ಪ್ರೈಸಲ್ಲಿ ನಿಮ್ಗೆ ವೀಡಿಯೋಸ್ ಅವೈಲೇಬಲ್ ಇರುತ್ತೆ. ನ್ಯೂಮರಿಕಲ್ಸ್ ಬೇಕಾದರೆ ನ್ಯೂಮರಿಕಲ್ಸ್, ಥಿಯರಿ ಪ್ಲಸ್ ನ್ಯೂಮರಿಕಲ್ಸ್ ಬೇಕಾದರೆ ಅದು ಕೂಡ ಅವೈಲೇಬಲ್ ಇದೆ. ಎಲ್ಲ ರೀಸನೇಬಲ್ ಪ್ರೈಸಲ್ಲಿ ಅವೈಲೇಬಲ್ ಇದೆ, ರೈಟ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಿದೆ ಅಂದರೆ ಒಂದು ಇದು ಕೊಡ್ತಾರೆ, ಮಾಸ್ ಕೊಡ್ತಾರೆ, ದಟ್ ಈಸ್ 100 mg ಅಂತ ಕೊಟ್ಟಿದ್ದಾರೆ ಎಕ್ಸಾಂಪಲಲ್ಲಿ ನ್ಯೂಮರಿಕಲಲ್ಲಿ. ಸೊ ಮಾಸ್ ಕೊಡ್ತಾರೆ, ನಿಮಗೆ ಡೆನ್ಸಿಟಿ ಕೊಡ್ತಾರೆ, ಮತ್ತು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಡ್ತಾರೆ, ಮತ್ತು ರೆಸಿಸ್ಟಿವಿಟಿ ಕೊಡ್ತಾರೆ. ಸೊ ನೀವು ಏನು ಕೇಳ್ತಾರೆ? ನಿಮ್ಗೆ ರೆಸಿಸ್ಟೆನ್ಸ್ ಕೇಳ್ತಾರೆ. ಅಂದರೆ ರೆಸಿಸ್ಟೆನ್ಸ್ ನಿಮ್ಮ ಫಾರ್ಮುಲಾ ಗೊತ್ತಿರಬೇಕು, ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಅದು ಎಲ್ಲರೂ ಬರೀತಾರೆ, ರೈಟ್. ರೆಸಿಸ್ಟಿವಿಟಿ ಕೊಟ್ಟಾರೆ, ಇಲ್ಲಿ ಏರಿಯಾ ಕೊಟ್ಟಿದ್ದಾರೆ, ಲೆಂತ್ ಕೊಟ್ಟಿಲ್ಲ, ರೈಟ್. ಹೆಂಗೆ ಮಾಡಬೇಕಂದ್ರೆ ನಿಮಗೆ ಇಲ್ಲೇನು ಕೊಟ್ಟಿದ್ದಾರೆ? ಮಾಸ್ ಮತ್ತು ಡೆನ್ಸಿಟಿ ಕೊಟ್ಟಿದ್ದಾರೆ. ಸೊ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು, ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ನಿಮಗೆ ಲೆಂತ್ ಬರುತ್ತೆ, ಅದು ಲೆಂತ್ ತೊಗೊಂಡು ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಅಲ್ಲಿ ಲೆಂತ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅವಾಗ ನಿಮಗೆ ರೆಸಿಸ್ಟೆನ್ಸ್ ಬರುತ್ತೆ, ರೈಟ್. ಇನ್ನೂ ಏನು ಇಂಪಾರ್ಟೆಂಟ್ ಇದೆ ನ್ಯೂಮರಿಕಲ್ ಸೆಕ್ಷನ್ ಅಂದರೆ ಅದೇ ಇ ಎಮ್ ಎಫ್ನ ಏನು ಮಾಡ್ತಾರೆ? ಸೀರೀಸ್ ಕನೆಕ್ಷನ್ ಕೊಡ್ತಾರೆ. ಅಂದರೆ 6 EMF ಇಲ್ಲಿ ತೋರಿಸಿದ್ದೀನಿ ನಾನು. 6 EMF ಆಫ್ ಆಸಿಡ್ 6 EMF ಈಚ್ ಆಫ್ 2 ವೋಲ್ಟ್ ಆಫ್ ಇಂಟರ್ನಲ್ ರೆಸಿಸ್ಟೆನ್ಸ್ 0.015 ohm are connected in series with the resistance 8.5 ohm. So what is the current drawn in the supply and what is the terminal voltage? ಅದು ಕೂಡ ಕೇಳ್ತಾರೆ. ಈ ಥರ ಕೂಡ ಕ್ವಶನ್ ಕೇಳ್ತಾರೆ. ದಟ್ ಈಸ್ E is equal to V minus IR ಯೂಸ್ ಮಾಡ್ಕೊಂಡು ಬರೀಬೇಕು. ಈಕ್ವಲೆಂಟ್ EMF ಇಲ್ಲಿ ಏನಾಗುತ್ತೆ? ಎಲ್ಲ ಆ್ಯಡ್ ಆಗುತ್ತೆ, ಏನಕ್ಕಂದ್ರೆ ಸೀರೀಸ್ ಕನೆಕ್ಷನಲ್ಲಿ ಕೊಟ್ಟಿದ್ದಾರೆ. ಸೊ ಈಕ್ವಲೆಂಟ್ EMF ಆ್ಯಡ್ ಆಗುತ್ತೆ, ಈಕ್ವಲೆಂಟ್ ರೆಸಿಸ್ಟೆನ್ಸ್, ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ಆ್ಯಡ್ ಆಗುತ್ತೆ. ಅದೆಲ್ಲ ಮಾಡಿ ನೀವು ಕರೆಂಟ್ ಮತ್ತು ಟರ್ಮಿನಲ್ ವೋಲ್ಟೇಜ್ ಕಂಡುಹಿಡಿಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಿದೆ? ಸೇಮ್ ಏನಂದರೆ ಲೆಂತ್ ಕೊಟ್ಟಿರ್ತಾರೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮತ್ತು ಡೆನ್ಸಿಟಿ ರೋ ಕೊಟ್ಟಿರ್ತಾರೆ, ರೈಟ್. ರೋ ಕೊಟ್ಟಿರ್ತಾರೆ, ರೆಸಿಸ್ಟಿವಿಟಿ ಕೊಟ್ಟಿರ್ತಾರೆ, EMF ಕೂಡ ಕೊಟ್ಟಿರ್ತಾರೆ. ಸೊ ಅದರಿಂದ ಆಮೇಲೆ ಕರೆಂಟ್ ಕೊಟ್ಟಿರ್ತಾರೆ. ನೀವೇನು ಕಂಡುಹಿಡಬೇಕು? ಇಂಟರ್ನಲ್ ರೆಸಿಸ್ಟೆನ್ಸ್ ಕಂಡುಹಿಡಬೇಕು ಮತ್ತು ರೇಟ್ ಆಫ್ ಎನರ್ಜಿ ಡಿಸಿಪೇಷನ್ ಬೈ ದ ವೈರ್, ಸೊ ವೈರ್ದ ಡಿಸಿಪೇಷನ್ ನೀವು ರೇಟ್ ಆಫ್ ಎನರ್ಜಿ ಡಿಸಿಪೇಷನ್ ಬೈ ದ ವೈರ್ ಅಂದರೆ ರೇಟ್ ಎಲ್ಲೆಲ್ಲಿ ಬರುತ್ತೆ ಅದಕ್ಕೆ ಡಿವೈಡೆಡ್ ಬೈ ಟೈಮ್ ಇದ್ದೇ ಇರುತ್ತೆ. ರೇಟ್ ಎಲ್ಲೆಲ್ಲಿ ಇರುತ್ತೆ? ಡಿವೈಡೆಡ್ ಬೈ ಟೈಮ್ ಇರುತ್ತೆ, ರೈಟ್. ಸೊ ಡಿವೈಡ್ ಬೈ dt ಅಂದಾಗ ಎನರ್ಜಿ ಬೈ ಟೈಮ್, ದಟ್ ಈಸ್ ಅವರ್ ಪವರ್ ಅಂದರೆ ಪವರ್ ಕಂಡುಹಿಡಬೇಕು. ಸೆಕೆಂಡ್ ಪಾರ್ಟಲ್ಲಿ ನೀವು ಪವರ್ ಕಂಡುಹಿಡಬೇಕು. ಪವರ್ ಫಾರ್ಮುಲಾ ಏನಿದೆ? VI ಆರ್ I² R ಆರ್ V²/R ಅದು ಯೂಸ್ ಮಾಡಿಕೊಂಡು ನೀವು ಪವರ್ ಕಂಡುಹಿಡಬೇಕು. ದಟ್ ಈಸ್ ರೇಟ್ ಆಫ್ ಎನರ್ಜಿ ಡಿಸಿಪೇಟೆಡ್ ಅಂದರೆ ಪವರ್. ಇಂಡೈರೆಕ್ಟ್ಲಿ ಪವರ್ ಕೇಳ್ತಾ ಇದ್ದಾರೆ. ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ ಫಸ್ಟ್ ಕ್ವಶನಲ್ಲಿ ಕೇಳಿದರು. ಸೊ ಇದು ಆಯಿತು ನಿಮ್ಮದು ಇಂಪಾರ್ಟೆಂಟ್ ಕ್ವಶನ್ ಫಾರ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಇದೇ ಥರ ನಿಮ್ಗೆ ವಿಡಿಯೋಸ್ ಬೇಕಾದರೆ ಓಕೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ಸೊ ನಿಮ್ಗೆ ಫಿಸಿಕ್ಸ್ ಲೈವ್ ಇಂಟರಾಕ್ಷನ್ ಸೆಷನ್ ನಡೀತಾ ಇದೆ, ರೈಟ್. ನೀವು ಜಾಯ್ನ್ ಆಗ್ಬೋದು.
ಗಿವೆನ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಏನಂದರೆ ನ್ಯೂಮರಿಕಲ್ಸ್ ಕಷ್ಟ ಆಗ್ತಾ ಇದ್ರೆ ನೀವು ನ್ಯೂಮರಿಕಲ್ ಸೆಕ್ಷನ್ ವಿಡಿಯೋ ಕೂಡ ಪಡ್ಕೋಬೋದು. ರೀಸನೇಬಲ್ ಪ್ರೈಸಲ್ಲಿ ಅವೈಲೇಬಲ್ ಇದೆ. ಮತ್ತು ಫಿಸಿಕ್ಸ್ದು ನೀವು ಥಿಯರಿ ವಿಡಿಯೋಸ್, ಥಿಯರಿ ಕೂಡ ಕಷ್ಟ ಆಗ್ತಾ ಇದೆ, ಥಿಯರಿ ಪ್ಲಸ್ ನ್ಯೂಮರಿಕಲ್ಸ್ ಎರಡೂ ಬೇಕಂದರೆ ಅದು ಕೂಡ ರೀಸನೇಬಲ್ ಪ್ರೈಸಲ್ಲಿ ಅವೈಲೇಬಲ್ ಇದೆ. ರೈಟ್. ಸೊ ನೀವು ಗಿವೆನ್ ನಂಬರ್ನ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.